ಉಸ್ತುವಾರಿ ಸಚಿವರು ಇದು ಉಸ್ತುವಾರಿ ಸಚಿವರು ಅಲ್ಲ. ನಾವು ಈಗ ಏನು ಇದೆಯಲ್ಲ ಮಳೆ ಮತ್ತೆ ಇದು ಹಾನಿ ವಿಚಾರದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ. ಅದು ನಮ್ಮ ಕ್ಯಾಬಿನೆಟ್ ಎಕ್ಸ್ಪರ್ಟ್ಸ್ ಮೇಲೆ ಉಸ್ತುವಾರಿ ಸಚಿವರು ಬರ್ತಾರೆ. ಈ ಕರೆಂಟ್ ಬಿಲ್ ಸಮಸ್ಯೆ ಏನಿದೆ ಯಾಕೆ ನೋಡ್ರಿ, ಅದು ನೀವು ಸ್ವಲ್ಪ ಓದಿದ್ರ, ನಾವು ಎಲ್ಲ ಹೇಳಿದೆಲ್ಲ ಗೊತ್ತಿದೆ ನಿಮಗೆ. ನಾವು 200 ಯೂನಿಟ್ ತನಕ 1 ವರ್ಷದ ಅವರೇಜ್ ತಗೊಂಡಿದ್ವಿ. ಅದಾದ್ಮೇಲೆ 50 ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ವಿ. ಆಗ ಒಂದು ಯೂನಿಟ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕಿಂತ ಹೆಚ್ಚು ಅವ್ರು ಯೂಸ್ ಮಾಡಿದರೆ 200 ಯೂನಿಟ್ ತನಕ ಎಕ್ಸಸ್ ಯೂಸ್ ಮಾಡಿದನ್ನ ದುಡ್ಡು ಕೊಡ್ಬೇಕಾಗ್ತದೆ. 200 ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಕಂಪ್ಲೀಟ್ ಇದಕ್ಕೆ ಅವರು ಬಿಲ್ ಕೊಡ್ಬೇಕಾಗ್ತದೆ. ಅದರಿಂದ ಜಾಸ್ತಿ ಆಗ್ತದೆ ಹೊರತು ನಾವು ಏನು ಹೇಳಿದ್ವಿ ಅದರ ಪ್ರಕಾರ ಜಾಸ್ತಿ ಆಗಿ ಚಾನ್ಸೇ ಇಲ್ಲ. ಆ ಥರ ಇಲ್ಲ ಜಾಸ್ತಿ ಆದರೆ ನಮ್ಮ ಇಂಜಿನಿಯರಿಂಗ್ ಕೊಟ್ಟು ಅವ್ರು ವೆರಿಫೈ ಮಾಡಿಬಿಟ್ಟು ತಪ್ಪಾದ ಸರಿ ಹೊಸದಾಗಿ ಆಧಾರ್ ಕಾರ್ಡ್ ಎಲ್ಲ ಕೊಡೋದ್ರಿಂದ ಈ ಶಿವಮೊಗ್ಗ ವನ್ನಿಯಲ್ಲಿ ಬಹಳ ರಶ್ ಆಗಿದೆ. ನೋಡಿ, ಆಧಾರ್ ಕಾರ್ಡ್ ಜನರಲ್ಲೂ ಗೊಂದಲ ಆಗ್ಬಿಟ್ಟಿದೆ. ನೋಡಿ, ಜನರಲ್ಲಿ ಏನು ಗೊಂದಲ ಆಗ್ಬೇಕಾಗಿಲ್ಲ. ಈಗಾಗಲೇ ನಮ್ಮ ಚೀಫ್ ಕ್ಲಿಯರ್ ಮಾಡಿದ ಏನಿಂದ ನೋಡ್ರಿ, ಯಾರೆಲ್ಲ ಬೆನಿಫಿಷರೀಸ್ ಇದಾವೆ 1,64,00,000 ಬೆನಿಫಿಷರೀಸ್ ಇದಾವೆ. ಅಂದ್ರೆ ಕರೆಂಟ್ ಕನೆಕ್ಷನ್ ಇರುವವರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವೇನ್ ಮಾಡಿದ್ವಿ, ಈ ತರ ಅರ್ಹರು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ತೆಗೆಯೋದಿಲ್ಲ. ಅದಕ್ಕೆ ಅರ್ಹರು ಅಲ್ಲದವರು ಕೆಲವರು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡ್ತಾ ಇದ್ವಿ, ಅವ್ರ ಹತ್ರನೆಲ್ಲ ಇವತ್ತು ಫಾರ್ಮ್ಸ್ ಫಿಲ್ಅಪ್ ಮಾಡಿ ಡೀಟೇಲ್ಸ್ ತಗೊಳ್ತಾ ಇದ್ವಿ. ನಾವು ಯಾರ್ದು ಡಿಸ್ಕನೆಕ್ಟ್ ಮಾಡ್ತಾ ಇಲ್ಲ. ಅನರ್ಹರು ಯಾರ ಇದ್ರೆ ಅವ್ರದ್ದು ಮಾತ್ರ ಮತ್ತೆ ವಿವರಗಳು ನೋಡ್ಬಿಟ್ಟು ಮಾಡ್ತೀವಿ. ನೋಡಿ, ನಿನ್ನೆನೆ ಅದು ಯಾಕೆ ಅಂತ ಅಷ್ಟು ಬೇಗ ಇದು ಮಾಡ್ತಾರೆ, ಸಾಗರ ಬಂದ್ ಮಾಡ್ತಾರೆ. ನಾವೇನಾದ್ರು ನಿರ್ಧಾರ ತಗೊಂಡಿದೀವಾ? ಆತಂಕ ಯಾಕೆ ಇಲ್ಲ ಹೇಳಿ. 2003ರಲ್ಲಿ ಬಿಜೆಪಿಯವರು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇದ್ದರು. ಆ ಟೈಮಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆಕ್ಟಿಗೆ ಅವರು ಅಮೆಂಡ್ಮೆಂಟ್ ತಗೊಂಡ್ಬಂದ್ಬಿಟ್ಟು ಖಾಸಗೀಕರಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇಷ್ಟವರೆಗೆ ಆಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಆಗಿದೆಯಾ? ಈಗ ಮತ್ತೆ ಅದರ ಪ್ರಸ್ತಾವನೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ KERCಗೆ ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ ಅವರಿಗೆಲ್ಲ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದೇವೆ, ಮಾಡ್ತಾ ಇದ್ದಾರೆ. ಅದ ಫೈನಲ್ ಆರ್ಡರ್ ಬಂದ ಮೇಲೆ ನಾವು ಅದ್ರ ವಿಚಾರ ಏನು ಮಾಡಬೇಕು. ಚೀಫ್ ಮಿನಿಸ್ಟರ್ ನಿನ್ನೆನೆ ಒಂದು ಅಸೋಸಿಯೇಷನ್ ಮೀಟಿಂಗಲ್ಲಿ ಅವರು ಹೇಳಿದ್ದಾರೆ, ಕ್ಯಾಬಿನೆಟ್ ತಗೊಂಡವರು ಫೈನಲ್ ಡಿಸಿಷನ್ ತಗೊಳ್ತಿದ್ದಾರೆ. ಅದನ್ನ ಮಾಡ್ತೀವಿ. ನಾವು ಅದ್ರ ಪರವಾಗಿಲ್ಲ. ನೋಡಿ, SIR ಬಿಟ್ರೆ ಈಗ ನೀವು ಎಷ್ಟೋ ವರ್ಷಗಳಿಂದ ಎಷ್ಟೋ ಓಟ್ಗಳು ಹಾಕ್ಬಿಟ್ಟು ಮತದಾರರು ಇದ್ದಾರೆ. ಈಗ SIR ಮಾಡ್ಬಿಟ್ಟು ನೀವು ಮತದಾರರಲ್ಲ, ನೀವು ಇಂಡಿಯನ್ ಸಿಟಿಸನ್ ಆಗಿಲ್ವಾ ಅಂತ ಪ್ರೂವ್ ಮಾಡಬೇಕು ಅವಶ್ಯಕತೆ. ಈಗ ಎಷ್ಟು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದ್ಮೇಲೆ ಬಂದಿದೆ. ಈಗ ನಮ್ಗೆ ಗೊತ್ತಾಗ್ತದೆ ವೆಸ್ಟ್ ಬೆಂಗಾಲ್ ಅಥವಾ ಆಸಾಮಲ್ಲಿ ಈ ನುಸ್ಲಿಕೋರ್ ಯಾರು ಬಂದರೆ ಅದನ್ನ ತಡೆಗಟ್ಟುವ ಕೆಲಸ ಯಾರ್ದು, ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದನ್ನ ಅವರು ಅದು ಕೇಂದ್ರ ಸರ್ಕಾರ ತಾನೆ. ಅವರು ಅದನ್ನ ಮಾಡೋದು ಬಿಟ್ಬಿಟ್ಟು ಎಷ್ಟೋ ವರ್ಷಗಳಿಂದ ಜನ ಓಟ್ ಹಾಕೊಂಬೋದು ಅವ್ರದೆಲ್ಲ ಇವತ್ತು ಮಾಹಿತಿ ಕೊಟ್ಟಿದ್ದು ಹೇಳ್ತಾ ಇದ್ದಾರೆ. ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರನ್ನ ವೋಟರ್ ಲಿಸ್ಟ್ ತೆಗೆದುಹಾಕ್ತಾರೆ. ವೋಟರ್ ಲಿಸ್ಟ್ ಒಂದ್ಸತಿ ತೆಗೆದುಹಾಕಿದ್ದಾರೆ, ನೀವು ಇಂಡಿಯನ್ ಸಿಟಿಸನ್ನೇ ಅಲ್ಲ ಅಂತ ಆಗ್ಬಿಡ್ತದೆ. ಅದಕ್ಕೆ ಎಲ್ಲರೂ ನಾನು ಹೇಳುತ್ತಾ ಇರೋದು, ನಮ್ಮ ಪಾರ್ಟಿನೂ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಸಿದ್ದರಾಮಯ್ಯಜಿಯವರು ಹೇಳಿದ್ದಾರೆ. ಅದರ ಪ್ರಕಾರ ನೀವು ಅದಕ್ಕೆ ಏನು ಡಾಕ್ಯುಮೆಂಟ್ ಕೊಡ್ಬೇಕು ಎಲ್ಲರೂ ಕೊಡಬೇಕು ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ನೋಡಿ, ಇದು ನೀವು ಸುಮ್ಮನೆ ಅದೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಉಸ್ತುವಾರಿ ಸಚಿವನಾಗಿ 3 ಡಿಸ್ಟ್ರಿಕ್ಟ್ಗೆ ಬರಲಿಲ್ಲ. ನಾನು ಉಸ್ತುವಾರಿ ಸಚಿವರಾಗಿರೋದು ಚಿಕ್ಕಮಗಳೂರಿಗೆ ಮಾತ್ರ. ಈಗ ಫ್ಲಡ್ ಅಥವಾ ಇನ್ನೊಂದು ಯಾವುದಕ್ಕೆ ಪ್ರಿಪ್ರೇಟರಿ ಮಾಡಲಿಕ್ಕೆ ನಮ್ಮನ್ನೆಲ್ಲ ಮಿನಿಸ್ಟ್ರಿಗಳನ್ನ ಕಳಿಸಿದ್ದಾರೆ. ಈಗ ನಮ್ಮ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಮೇಲೆ ಪ್ರತಿಯೊಂದು ಡಿಸ್ಟ್ರಿಕ್ಟಿಗೂ ಆಗ ಅಫಿಷಿಯಲ್ ಆಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಾರೆ. ಈಗ ನಾನು ಬರೋದು ಏನು ಇಂಪಾರ್ಟೆಂಟ್ ಆಗಿ ಇಮಿಡಿಯೇಟ್ ಆಗಿ ಏನು ಡಿಸಿಷನ್ ತಗೋಬೇಕು ಅದರ ವಿಚಾರದಲ್ಲಿ ಡಿಸ್ಕಸ್ ಮಾಡಿ ಬಂದಿದ್ದೀನಿ. ಅಲ್ಲ, ನೀವು ವಿರೋಧ ಯಾಕೆಂದ್ರೆ ಹೇಳ್ತೀರಾ ಸ್ವಲ್ಪ ನನಗೆ.
ಅಲ್ಲ ಯಾಕೆ ನೋಡ್ರಿ ನೀವು ಶರಾವತಿ ಪಂಪ್ ಸ್ಟೋರೇಜ್ ಮಾಡಿದ್ರೆ ಒಂದು ಅಳವೆ ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ಹೋಗುತ್ತೆ. ಈಗ ಅಲ್ಲ ನೀವು ಇನ್ನು ಯುವಕರಾಗಿದ್ದೀರಾ, ಕೇಳಿ ಒಂದ್ ನಿಮಿಷ ಕೇಳಿ. ನಾನು ಮಾತಾಡಿದ್ರೆ ನಾನು ಸ್ವಲ್ಪ ಕೇಳಲಿಕ್ಕೆ ಸ್ವಲ್ಪ ಪೇಷನ್ಸ್ ಇರ್ಬೇಕಲ್ಲ. ಈಗ ಅಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಶರಾವತಿ ಡ್ಯಾಮ್ ಕಟ್ಟಿದಾಗ ಆಗ ಫಾರೆಸ್ಟ್ ನಾಶ ಆಗ್ಲಿಲ್ವಾ? ಕೇಳಿ ನೀವು ಒಂದ್ಸತಿ ಆಯ್ತು, ನೀವು ಹೇಳಿದ್ರೆ ಮತ್ತೆ ಕೇಳ್ತೀರಾ, ನಿಮ್ಗೆಲ್ಲ ಗೊತ್ತಲ್ಲ. ಶರಾವತಿ ಮಾಡಿದಾಗ ಎಷ್ಟು ಜನನ ಅವ್ರನ್ನ ಒಕ್ಕಲೆಬ್ಬಿಸಿದ್ದಾರೆ, ರಿಹಾಬಿಲಿಟೇಷನ್ ಮಾಡ್ತಿದ್ದಾರೆ, ಎಷ್ಟು ಸಾವಿರ ಲಕ್ಷಾಂತರ ಎಕರೆ ಮುಳುಗಡೆ ಆಗ್ಲಿಲ್ವಾ? ಅದರಿಂದೆಲ್ಲ ಆಗಿದೆ ಎಷ್ಟು, ನಿಮಗೆ 1000 ಮೆಗಾವಾಟ್ ಇವತ್ತು ನಾವು ಉತ್ಪಾದನೆ ಮಾಡ್ತೀವಿ. ಈ ಪಂಪ್ ಸ್ಟೋರೇಜ್ ಅಂತ ಪಾಪ ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ, ಜನರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ. ಏನು ಪಂಪ್ ಸ್ಟೋರೇಜು? ಈಗಾಗಲೇ ಶರಾವತಿ ಡ್ಯಾಮ್ ಇದೆ, ಅದ್ರದ್ದು ಕೆಳಗಡೆ ಬ್ಯಾಲೆನ್ಸಿಂಗ್ ಇದಿದೆ, ರಿಸರ್ವ್ ತಲಕ ಇದೆಯಲ್ಲ. ಈಗ ನಾವು ಇಲ್ಲಿಂದ ಎಲೆಕ್ಟ್ರಿಸಿಟಿ ಮಾಡಿದ ನೀರು ಅಲ್ಲಿಂದ ಎಲ್ಲಿಗೆ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ ತಾನೆ. ಆ ನೀರನ್ನ ನಾವು ಪಂಪ್ ಮಾಡಿ ಮತ್ತೆ ಡ್ಯಾಮಿಗೆ ತಂದು 5 ನಿಮಿಷದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಅಲ್ಲ ನಿಮಿಷ ಅಲ್ಲ ಕೇಳಿ ನೀವು ಸ್ವಲ್ಪ ಸಮಾಧಾನ ಮತ್ತೆ ಕೇಳಿ, ನಾನು ಅವಕಾಶ ಕೊಡ್ತೀನಿ. ಸ್ವಲ್ಪ ಸಮಾಧಾನ, ಯಾಕಂದ್ರೆ ದೊಡ್ಡ ಪ್ರಶ್ನೆ ಕೇಳಿದಾರ, ನಾನು ನಿಮಗೆ ಆನ್ಸರ್ ಮಾಡದೆ ಹೋದರೆ. ಈಗ ಏನಾಗಿದೆ ಆಯ್ತಾ, ಅದರಿಂದ ಮುಳುಗುವ ಜಾಗ ಎಷ್ಟು? 125 ಎಕರೆ ಮುಳುಗುದಿಲ್ಲ, 1 ಇಂಚು ಮುಳುಗುದಿಲ್ಲ. ಈಗ ಕಳ್ಕೊಳ್ಳೋದು 125 ಎಕರೆ. ಅದರಲ್ಲಿ ಏನಂದ್ರೆ ಪೈಪ್ ಲೈನ್ ಹಾಕೋದಕ್ಕೆ ಜಾಸ್ತಿ ಬೇಕು. 25 ಎಕರೆ 30 ಎಕರೆ ಮಾತ್ರ ನಮಗೆ ಪಂಪ್ ಹೌಸ್ ಮಾಡ್ಲಿಕ್ಕೆ ಬೇಕಾಗಿದೆ. ಬಾಕಿ ಎಲ್ಲ ನಾವು ಪೈಪ್ ಲೈನ್ ಹಾಕ್ತೀವಿ. ಆ ಪೈಪ್ ಲೈನ್ ಹಾಕಿದೀವಿ. ಈಗ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅದು ಪೈಪ್ ಲೈನ್ ಬರ್ತಾ ಇರೋದು ನೀವು ನೋಡ್ಲಿಲ್ಲ, ನಾನು ಮಿನಿಸ್ಟರ್ ಆಗಿದೆ. ಅದು ಅಲ್ಲಿಂದ ದೊಡ್ಡ ಪೈಪ್ ಲೈನ್ ಬಂದ್ಬಿಟ್ಟು ಬೆಂಗಳೂರಿಗೆ ನಗರಕ್ಕೆ ನೀರು ಬರೋದು, ಗೊತ್ತಾಯ್ತಲ್ಲ. ಅದರಲ್ಲಿ ಆ ಪೈಪ್ ಲೈನ್ ಅಲ್ಲಿ ನೀವು ಮಾರುತಿ ಕಾರ್ನ ಓಡಿಸ್ಕೊಂಡು ಹೋಗ್ಬೋದು, ಗೊತ್ತಾಯ್ತಲ್ಲ. ಈಗ ನಾವೇನ್ ಮಾಡ್ತೀವಿ, ಅಲ್ಲಿ ಪೈಪ್ ಹಾಕ್ಬಿಟ್ಟು ಪಂಪ್ ಮಾಡ್ಬಿಟ್ಟು ಉಪಯೋಗಿಸಿದ ನೀರನ್ನ ಮತ್ತೆ ಇದು ಮಾಡ್ತೀವಿ. ನಾನೀಗ ಮೊನ್ನೆ ತಾನೇ ಇದಕ್ಕೆ ಹೋಗಿದ್ದೆ, ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲಿ ಗ್ರೀನ್ ಕೋದವರು ಒಂದು ಮಾಡ್ತಾ ಇದ್ದಾರೆ, ವಿಸಿಟ್ ಮಾಡಿ ಬಂದಿದ್ದೀನಿ. ಬಹಳ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಒಂದ್ಸತಿ ನೀರು ಇದ್ದರೆ ಬರೀ 5% ಎವಾಪರೇಷನ್ ಆಗ್ತದೆ. ಅದು ನಿರಂತರವಾಗಿ ಇದಾಗ್ತದೆ. ಇದರಿಂದ ನಮಗೆ ಈಗ 1000 ಮೆಗಾವಾಟು, ಇನ್ನೊಂದು 2000 ಮೆಗಾವಾಟು ಅಡಿಷನಲ್ಲು ನಮಗೆ ಕರೆಂಟ್ ಉತ್ಪಾದನೆ ಆಗ್ತದೆ. ಅದರಿಂದ ಯಾವುದೇ ಫಾರೆಸ್ಟು ಆ ಪೈಪ್ ಲೈನ್ ಹಾಕ್ತೀವಲ್ಲ, ಅಲ್ಲಿ ಎಲ್ಲ ಮತ್ತೆ ಮಣ್ಣು ಹಾಕ್ಬಿಟ್ಟು ಫಾರೆಸ್ಟ್ ಅದ್ರ ಮೇಲೆ ಫಾರೆಸ್ಟ್ ಹಂಗೆ ಇರ್ತದೆ. 25 ಎಕರೆ ಮಾತ್ರ ನಮಗೆ ಪಂಪ್ ಹೋಚಬೇಕಲ್ಲ, ಈ ಪಂಪ್ ಮಾಡ್ಲಿಕ್ಕೆ, ಅದಕ್ಕೆ ಮಾತ್ರ ಬೇಕಾಗಿದ್ದು. ಈ 25 ಎಕರೆ ಲಾಸ್ ಅಲ್ಲಿ ಎಲ್ಲಿಯಾದ್ರೂ ನೀವು ಕೇಳಿದ್ರ 2000 ಮೆಗಾವಾಟು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದು ಕೇಳಿದ್ರ? ಇಂಥ ಒಳ್ಳೆ ಒಂದು ಪ್ರಾಜೆಕ್ಟ್, ಇದರಿಂದ ಯಾರಿಗೇನಿಲ್ಲ ತೊಂದರೆ ಆಗೋದು. ನಮಗೆ ಸ್ಟೇಟಿಗೆ, ಅದರಲ್ಲಿ ಶಿವಮೊಗ್ಗದವರಿಗೂ ಪ್ರಯೋಜನ ಆಗ್ತದೆ, ಪಕ್ಕದಲ್ಲಿರುವವರಿಗೆಲ್ಲ ಪ್ರಯೋಜನ ಆಗ್ತದೆ. ಅದರ ಸಿಟಿ ಬರ್ತಾರೆ. ಈ ವಿಚಾರದಲ್ಲಿ ಪ್ಲಾಸ್ಟಿಕ್ ಎಲ್ಲ ನಡೆಯುತ್ತೆ, ಅಲ್ಲಿ ಪ್ರಾಣಿಗಳಿಗೆ ಈಗ ಒಂದು ನಿಮಿಷ ಕೇಳಿ ಒಂದು ನಿಮಿಷ. ಹಿಮಾಲಯ ಪ್ರದೇಶ, ಕಾಶ್ಮೀರ ಎಲ್ಲಿದೆ? ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡ್ತೀವಲ್ಲ, ನ್ಯಾಷನಲ್ ಹೈವೇಸ್ ಸಾವಿರಾರು ಇದು ಮಾಡ್ತೀವಲ್ಲ, ಎಷ್ಟು ಟನೆಲ್ ಮಾಡ್ತಿರಲ್ಲ, ಅಲ್ಲೆಲ್ಲ ಏನಿಲ್ವಾ? ಮರಗಳು ಯಾವ್ದಿಲ್ವಾ? ನೋಡಿ, ಆಯ್ತು, ಪಶ್ಚಿಮ ಘಟ್ಟದಲ್ಲಿ ತಾನೇ ಶರಾವತಿ ಮಾಡಿರೋದು. ಕೇಳಿ ಇಲ್ಲಿ ನಿಮಗೆಲ್ಲ ನೋಡಿ, ನಿಮಗೆ ಕೇಳಿ ನಿಮಗೆ ತಪ್ಪು ಕಲ್ಪನೆ ಆಯ್ತಾ? ಇದು ಕೇಳಿ, ಒಂದ್ ನಿಮಿಷ ಕೇಳಿ. ಇದು ನಾನು ಮಾಡ್ಲಿಕ್ಕೆ ಆಗ್ತದ? ಇದು ಮಾಡ್ಬೇಕಾದ್ರೆ ಎಷ್ಟೆಲ್ಲ ಇದನ್ನ ಪರ್ಮಿಷನ್ ತಗೋಬೇಕಾಗ್ತದೆ. ಇವತ್ತು ಮೊದಲನೇದಾಗಿ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಕೊಡೋದು. ನಂತರ ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ದಾರೆ, ಅವರು ಸಮೇತ ಇದು ಮಾಡ್ಬೇಕು. ಅವರು ಸ್ಟಡಿ ಟೀಮ್ ಕಳಿಸಿದ್ದಾರೆ, ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದಾರೆ. ಅವರೆಲ್ಲ ನೋಡ್ಬಿಟ್ಟು ಪರ್ಮಿಷನ್ ಕೊಟ್ಟ ಮೇಲೆನೆ ನಾವು ಮಾಡ್ಲಿಕ್ಕೆ ಆಗೋದು. ನಾನಿಲ್ಲಿ ಬಂದ್ಬಿಟ್ಟು ಪ್ರೆಸ್ ನಿಮ್ಮ ಮುಂದುಗಡೆ ನಾಳೆ ಸ್ಟಾರ್ಟ್ ಮಾಡ್ತೀನಿ, ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆಲ್ಲ ಕೆಲವಾರು ವಿಚಾರಗಳಿದ್ದಾರೆ, ಕೆಲವಾರು ಅದರ ಪರ್ಮಿಷನ್ಗಳಿದೆ, ಇದ್ರ ಪ್ರಕಾರ ಮಾಡ್ಬೇಕಾಗ್ತದೆ. ಅದರಿಂದ ದಯವಿಟ್ಟು ನಿಯಮಾನುಸಾರನೇ ಮಾಡೋದು ನಾವು.
ಈಗ ಪರ್ಮಿಷನ್ ಎಲ್ಲ ಬಂದ ಮೇಲೆ ಮಾಡೋದು, ನಾವು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಖರ್ಚು ಜಾಸ್ತಿ ಬರುತ್ತೆ. ನೋಡಿ, ನಾನು ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿ ಒಂದು ನಿಮಿಷ, ನೀವೇನು ಹೇಳ್ತೀರಾ? ನಿಮ್ಮನ್ನೇ ಕನ್ವಿನ್ಸ್ ಮಾಡ್ಲಿಕ್ಕೆ ಈಗ ನಾನು ನಿದ್ರೆ ಮಾಡೋರ್ನ ಎಬ್ಬಿಸಬಹುದು, ನಟನೆ ಮಾಡೋರ್ನ ಎಬ್ಬಿಸ್ಲಿಕ್ಕೆ ಆಗ್ತದಾ? ನೀವು ತೀರ್ಮಾನ ಮಾಡಿಬಿಟ್ಟಿದಾರ ಯಾವುದು, ಕೆಲವರು ಏನಾಗಿದೆ ಈ ತೊಂದರೆ ಆಗ್ತದೆ ಅಂದ್ಬಿಟ್ಟು. ದಯವಿಟ್ಟು ಅದಕ್ಕೆ ಕಾನೂನಿದೆ, ನಿಯಮ ಇದೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ. ಖರ್ಚು ಜಾಸ್ತಿ ಬರುತ್ತೆ. ನೋಡಿ, ಹಂಗೆ ಶರಾವತಿ ಮಾಡಿದಾಗ ಎಷ್ಟು ಜನರದು ಎಷ್ಟು ಜನರಿಗೆ ಅನ್ಯಾಯ ಆಗಿದೆ, ಎಷ್ಟು ಜನರಿಗೆ ಇದಾಗಿದೆ. ನಾವು ಆ ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಾನು ಹೇಳ್ತಿಲ್ಲ, ಅವರು ಸಮೇತ ಗೌರವ ಇರ್ಬೋದು. ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಮತ್ತೆ ನೀವು ಕೇಳ್ತಾ ಇದ್ದೀರಲ್ಲ. ಏನು ಏನು RTC ಏನು ಯೂರಿಯಾ ಗೊಬ್ಬರ ನಮ್ಮ ಮೀಟಿಂಗ್ ಆದ್ಮೇಲೆ ಅಲ್ಲಿ ಇರ್ತಿರಲ್ಲ, ನೀವು ಪ್ರೆಸ್ ಅವರು ಇರ್ತಿರಲ್ಲ ಮೀಟಿಂಗ್ ಅಲ್ಲಿ. ಮಳೆ ಕೊರತೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಸಿದ್ಧ ಇಲ್ಲ. ಕೊರತೆ ಸ್ವಲ್ಪ ಆಗಿರ್ಬೋದು, ಇನ್ನು ಮಳೆಗಾಲ ಮುಗಿಲಿಲ್ಲ, ಇನ್ನು ಮಳೆ ಬರುವಂತ ನಾವು ಒಂದು ಹೋಪನ್ನ ಇಟ್ಕೊಂಡಿದ್ದೀವಿ. ಮಳೆ ಬರ್ಬಹುದು, ಯಾಕೆ ಬರೋದಿಲ್ಲ? ನೀವು ಹಂಗೆ ಕುಸಿತ ಆಗಿದೆ, ಇನ್ನಾರು ಬರ್ತದೆ, ಬೇರೆ ಮಳೆಗಳು ಬರ್ತದಲ್ಲ. ಇದು ಫಸ್ಟ್ ಟೈಮಾ? ನೋಡಿ, ಫಸ್ಟ್ ಟೈಮ್ ಇದು ಎಲ್ರಿ, ಇಲ್ಲಿ ಫಸ್ಟ್ ಟೈಮ್ ಇದಾಗ್ತಾ ಇರೋದು. ಹಲವಾರು ವರ್ಷ, ಕಳೆದ ವರ್ಷ ಬೇಗ ಮಳೆ ಬಂದಿದೆ, ಎಲ್ಲ 3-4 ವರ್ಷ ತುಂಬಿದೆ. ಈ ವರ್ಷ ನಾವು ವೇಟ್ ಮಾಡೋಣ, ನಾವು ಸ್ವಲ್ಪ ಹತಾಶರಾಗೋದು ಬೇಡ, ನಾವು ವೇಟ್ ಮಾಡಿ ನೋಡಿ. ಇನ್ನು ಅದು ಆ ಟೈಮ್ ಬರ್ಲಿಲ್ಲ, ಇನ್ನು ಜುಲೈ, ಆಗಸ್ಟು ಎಲ್ಲ ಇದೆಯಲ್ಲ ತಿಂಗಳು. ಅದಾದ್ಮೇಲೆ ಅದು ನಾನಲ್ಲ ಹೇಳೋದು, ಅದೆಲ್ಲ ನಮ್ಮ ತಜ್ಞರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ, ಮಂತ್ರಿಗಳಿದ್ದಾರೆ, ನೋಡಿ. ಈಗಿನ ಮಕ್ಕಿ ಇದು ನಾವು ಅದೇ ಹೇಳ್ತಾ ಇರೋದು. ನೀವು ಆ ಇರೋ ನೀರನ್ನ ಮತ್ತೆ ಯೂಸ್ ಮಾಡಿ ಇನ್ನೊಂದು 2,000 ಮಾಡೋಣ ಅಂತ ಹೇಳ್ಬಿಟ್ಟು ನೀವೇ ಅದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.